ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ಅಮಾವಾಸ್ಯೆ. ನಾವು ಮನ್ಯಾಗ ಏನೇನು ಅಮಾವಾಸ್ಯೆ ದಿನ ಮಾಡ್ತೀವಿ ನೋಡೋಣ ಬರ್ರಿ. ಇಲ್ಲಿ ನಾನು ಬೇಳೆ ಕುದಿಸ್ಕೋಬೇಕಂತೇಳಿ ಕುಕ್ಕರ್ದಾಗ ನೀರು ಹಾಕಿಟ್ಟಿನಿ. ಇಲ್ಲಿ ಬೇಳೆ ಸ್ವಚ್ಛ ಮಾಡತ್ತೀನಿ. ಬೇಳೆ ಎಲ್ಲ ಸ್ವಚ್ಛ ಮಾಡೋದಾಗನ ಇಲ್ಲಿ ನೀರೊಳಗೆ ಹಾಕಿ ಕುದಿಸ್ಕೊಳ್ಳೋಣ ಅಂತ ಹೋಳಿಗೆ ಮಾಡಾಕ. ನೋಡ್ರಿ, ಇಲ್ಲಿ ಬೇಳೆ ಕುದಿಸ್ಕೊಳಕಂತೇಳಿ ಹಾಕಿಟ್ಟಿನಿ. ನೋಡ್ರಿ, ಬಿಸಿ ನೀರಾಗ ಸ್ವಲ್ಪ ಎರಡು ಲೋಟಕ್ಕೆ ಬೇಳೆ ಹಾಕಿ ಮೇಲೊಂದು ಸ್ಪೂನ್ ಇಟ್ಟೀನಿ, ಯಾಕಂದ್ರೆ ನೀರು ಹೊರಗೆ ಬಂದು ಚೆಲ್ಲಬಾರ್ದು ಅಂತೇಳಿ. ಈಗ ಅದಕ್ಕೆ ಒಂದು 4-5 ಸೀಟಿ ಆಗುವಷ್ಟು ಬಿಡೋಣಂತ. ಈಗ ನೋಡ್ರಿ, ನಾವಿಲ್ಲಿ ಹೂಕೋಸು ಪಲ್ಯ ಮಾಡತ್ತೀವಿ. ಇವಾಗ ನೋಡ್ರಿ, ನಮ್ಮ ಚಿಕ್ಕಿ ಹುರ್ಕೊಳಕತ್ತಾಳ. ನೋಡ್ರಿ, ಹುರ್ಕೊಳಕತ್ತೀವಿ ಈಗ ಮ್ಯಾಗ ಸ್ವಲ್ಪ ಎಣ್ಣೆ ಹಾಕೊಂಡು ಚೆಂದಾಗಿ ಹುರ್ಕೊಳ್ಳೋಣ ಬರ್ರಿ. ಯಾರೆಲ್ಲ ನಮ್ಮ ವಿಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಲಾರ್ದೆ ನೋಡತ್ತೀರಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಬಾಜು ಕಾಣೋ ಬೆಲ್ ಐಕನ್ನು ಪ್ರೆಸ್ ಮಾಡಿ. ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ನು ಮಾಡಿರಿ ನಮ್ಮ ವಿಡಿಯೋ ಹೆಂಗಾಗೈತೆ ಅಂಥೇಳಿ. ಇವಾಗ ನೋಡ್ರಿ, ನಾವು ಅದು ಹುರ್ಕೊಳ್ಳೋದಾಗನ ಇಲ್ಲಿ ಪಾಣೆ ಹೊಡ್ಯಾತ್ತೀವಿ. ಮೊದಲಿಗೆ ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಹಾಕಿ ಅದ್ರೊಳಗೆ ಉಳ್ಳಾಗಡ್ಡಿ ಟಮಾಟಿ ಹಾಕಿಬಿಟ್ಟು ಈಗ ಹುರ್ಕೊಳಕತ್ತೀವಿ, ಫ್ರೈ ಮಾಡ್ಕೊಂಡ್ವಿ. ಆಮೇಲೆ ಇದಕ್ಕೆ ಸ್ವಲ್ಪ ಅರ್ಶಿಣ ಪುಡಿ ಉಪ್ಪು ಖಾರ ಹಾಕಿ ಮಿಕ್ಸ್ ಮಾಡೋಣಂತ. ನಾವಿಲ್ಲಿ ಈಗ ಮಸಾಲೆ ಖಾರನೇ ಹಾಕತ್ತೀವಿ. ಮಸಾಲೆ ಖಾರ ಟೇಸ್ಟ್ ಬೇರೆನೇ ಕೊಡ್ತೈತೆ ರೀ ಪುಡಿ ಖಾರಕ್ಕಿಂತ, ಯಾಕಂದ್ರೆ ಎಲ್ಲ ಮಸಾಲೆ ಅದೆಲ್ಲ ಹಾಕಿ ಮಾಡಿರ್ತೀವಲ್ಲ. ಇವಾಗ ನೋಡ್ರಿ, ಉಪ್ಪು ಹಾಕ್ಕೊಂಡು ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ಳೋಣಂತ. ಉಪ್ಪು ಹಾಕಿದ್ಮ್ಯಾಗ ಚೆಂದಾಗಿ ಮಿಕ್ಸ್ ಮಾಡಬೇಕು, ಜಲ್ದಿ ಉಳ್ಳಾಗಡ್ಡಿ ಟಮಾಟಿ ಮೆತ್ತಗಾಗ್ತಾವೆ. ಆಮೇಲೆ ಇಲ್ಲಿ ನೋಡ್ರಿ, ಹುರಿದಿದ್ದು ಹೂಕೋಸನ್ನ ಹಾಕ್ಕೊಂಡು ಮಿಕ್ಸ್ ಮಾಡೋಣಂತ. ಇವತ್ತು ನೋಡ್ರಿ, ನಾವು ಹೋಳಿಗೆ ಮಾಡತ್ತೀವಿ. ಯಾರ್ಯಾರು ಅಮಾವಾಸ್ಯೆ ದಿನ ಹೋಳಿಗೆ ಮಾಡ್ತೀರಿ ಹೇಳ್ರಿ, ಏನು ಬರೀ ಶಾವಿಗೆ ಹಾಕ್ಬಿಡ್ತೀರಿ? ಇಲ್ಲಿ ನೋಡ್ರಿ, ಹುರ್ಕೊಂಡಾದ್ಮ್ಯಾಗ ಪಾಣೆ ಹೊಡ್ದೀವಿ. ಇವಾಗ ನೋಡ್ರಿ, ಪಲ್ಯ ಎಷ್ಟು ಚಂದ ಕಾಣತೈತಿ. ಆಮೇಲೆ ನೋಡ್ರಿ, ನಾವು ಮ್ಯಾಲೆ ಶೇಂಗದ ಪುಡಿ ಹಾಕತ್ತೀವಿ. ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೋಬೋದು ನೀವು ಬೇಕಾಗಿತ್ತಂದ್ರೆ. ನಮಗಿಲ್ಲಿ ಸಾಫ್ಟ್ ಬೇಕಂಥೇಳಿ ನಾವು ನೀರು ಆ್ಯಡ್ ಮಾಡಿಕೊಂಡು ಶೇಂಗದ ಪುಡಿ ಹಚ್ಚಾತ್ತೀವಿ. ಆಮೇಲೆ ರೈಸ್ ಸಾಂಬಾರು ಎಲ್ಲ ಮಾಡೋದು ತೋರಿಸ್ತೀನಂತ ಬರ್ರಿ. ಸೀಟಿ ಎಲ್ಲ ಹೊಡೆದೈತಿ. ಇವಾಗ ನಮ್ಮ ಕುಕ್ಕರ್ ತೆಗಿಯೋಣಂತ. ಈಗ ಬೇಳೆದಾಗಿನ ನೀರಿದ್ರೆ ತೆಗ್ದೀನಿ ನೋಡ್ರಿ. ಇಲ್ಲಿ ನೋಡ್ರಿ, ನಮ್ಮ ಬೇಳೆ ಇವಾಗೆಲ್ಲ ಕುದೈತಿ. ಈಗ ಒಂದು ಬುಗಾಣಿಗೆ ಎಷ್ಟು ಕಪ್ ಬೇಳೆ ತೊಗೊಂಡಿರ್ತೀರಿ ಅಷ್ಟೇ ಬೆಲ್ಲ ತೊಗೊಂಡು ಕರಗಿಸ್ಕೋರಿ. ಆಮೇಲೆ ಅದ್ರಾಗ ಬೇಳೆ ಹಾಕಿ ಕುದಿಸ್ಕೋರಿ. ಇಲ್ಲಿ ನೋಡ್ರಿ, ಬೇಳೆ ಹೆಂಗೆ ಎಷ್ಟು ಚಂದ ಕಲರ್ ಚೇಂಜ್ ಆಕೈತಿ ನೋಡ್ರಿ. ಫುಲ್ ಯೆಲ್ಲೋ ಕಲರ್ ಇದೆ, ಇದು ಡಾರ್ಕ್ ಬ್ರೌನ್ ಆಕೈತಿ. ಇಲ್ಲಿ ನೋಡ್ರಿ, ನಾವು ಮಿಕ್ಸರ್ಗೆ ಹಾಕೊಳ್ಳೋಣಂತ. ಫುಲ್ ಇದನ್ನೇನು ಸಣ್ಣಗೆ ಹಾಕ್ಕೋಬೇಕ್ರಿ, ಒಳಗೇನು ಗಂಟು ಇರಲಾರ್ದೆ. ಕಾಳು ಉಳಿಬಾರ್ದ್ರಿ ಬೇಳೆ. ಕಾಳು ಉಳಿತಂದ್ರೆ ಹೋಳಿಗೆ ಮಾಡತ್ತಾಗ ಎಲ್ಲ ಹರಿತಾವು. ಇಲ್ಲಿ ನೋಡ್ರಿ, ಎಷ್ಟು ಸಾಫಾಗಿ ಆಗ್ಬೇಕು ನೋಡ್ರಿ. ಅದು ಏನು ಒಳಗೆ ಕಾಳು ಕಾಣಿಸ್ಬಾರ್ದು ನೋಡ್ರಿ. ಫುಲ್ ಸಾಫ್ಟ್ ಬರಬೇಕು. ಇದೇನಾದರೂ ನಿಮ್ಗೆ ಹಿಟ್ಟು ಅಳಸಾಗಿತ್ತಂದ್ರೆ ನೀವು ಸ್ವಲ್ಪ ಅವಲಕ್ಕಿ ಆ್ಯಡ್ ಮಾಡ್ಕೋಬೇಕು. ಇಲ್ಲಾಂದ್ರೆ ಗಟ್ಟಿಯಾಗಿತ್ತಂದ್ರೆ ಹಾಗೆ ಸ್ವಲ್ಪ ಹಸಿ ನೀರು ಹಾಕಕ್ಕೆ ಹೋಗ್ಬೇಡ್ರಿ, ಬಿಸಿ ನೀರು ಹಾಕ್ರಿ ಅದಕ್ಕೆ. ಇಲ್ಲಿ ನೋಡ್ರಿ, ನಾವು ಈ ಕಡೆ ಈಗ ಉಪ್ಪಿಟ್ಟು ಮಾಡ್ಕೊಳತ್ತೀವಿ. ಹೋಳಿಗೆ ಮಾಡೋದು ಲೇಟ್ ಆಗ್ತೈತೆ ಅಂತೇಳಿ ಉಪ್ಪಿಟ್ಟು ಮಾಡ್ಕೊಳತ್ತೀವಿ. ಇಲ್ಲಿ ನೋಡ್ರಿ, ಒಂದು ಬಾಣಲೆಗೆ ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಹಾಕೀವಿ. ನೋಡ್ರಿ, ಮೆಣಸಿನ್ಕಾಯಿ ಸ್ವಲ್ಪ ಹುರಿದು ಉದ್ದಿನಬೇಳೆ ಹಾಕೀವಿ. ಮೊದಲಿಗೆ ಒಣದೇ ನಾವು ಕರ್ಕೊಂಡಿದ್ವಿ ಉದ್ದಿನಬೇಳೆ. ಆಮೇಲೆ ಈಗ ನೋಡ್ರಿ, ಉಳ್ಳಾಗಡ್ಡಿ ಹಾಕೀವಿ. ಉಳ್ಳಾಗಡ್ಡಿ ಹಾಕಿ ಮಿಕ್ಸ್ ಮಾಡ್ಕೊಳತ್ತೀವಿ. ಯಾರ್ಯಾರ ಮನ್ಯಾಗ ಉಪ್ಪಿಟ್ಟು ಇರಲಾರ್ದೆ ನಡೆಯಂಗಿಲ್ಲ ಹೇಳ್ರಿ?
ನಮ್ಮ ಉತ್ತರ ಕರ್ನಾಟಕದಾಗ ಫೇಮಸ್ ಅಂದರೆ ಉಪ್ಪಿಟ್ಟು ನೋಡ್ರಿ. ನೋಡ್ರಿ ಈ ಸದೆಲ್ಲ ಚೆಂದಾಗಿ ಫ್ರೈ ಮಾಡ್ಕೊಳ್ಳೋಣ ಅಂತ. ಉಪ್ಪು ಖಾರ ಅರಿಶಿನ ಪುಡಿಯನ್ನು ಆ್ಯಡ್ ಮಾಡ್ಕೊರಿ ಇದಕ್ಕೆ. ಆಮೇಲೆ ನೋಡ್ರಿ ಈ ಸದ್ ನಾವಿಲ್ಲಿ ಟೊಮಾಟೊ ಹಾಕತ್ತೀವಿ. ಟೊಮೆಟೊ ಹಾಕಿ ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ. ಇಲ್ಲಿ ನೋಡ್ರಿ ಫ್ರೆಂಡ್ಸ್, ಹೋಳಿಗೆ ಎಷ್ಟು ಮಸ್ತ್ ಆಗವು. ಆಮೇಲೆ ಚಪಾತಿನೂ ಮಾಡಿದ್ವಿ. ಈ ಸದ್ ನೋಡ್ರಿ ನಮ್ಮ ಮೋಶಿ ಸದಿಲಿ ಜೀರಿಗೆ, ಉಪ್ಪು, ಕೊತ್ತಂಬರಿ, ಕರಿಬೇವು ಹಾಕಿ ಕೊಟ್ಕೊಳತ್ತಾಳ. ಆಮೇಲೆ ಇಲ್ಲಿ ನೋಡ್ರಿ ಬೇಳೆದಾಗಿ ನೀರು ತೆಗ್ದಿದ್ದು ನೋಡ್ರಿ, ನೀರಿದು ಕಟ್ಟಿನ ಸಾಂಬಾರು ಮಾಡ್ಬೇಕಂತ ತೆಗ್ದಿವಿ. ಈ ಸದ್ದ ಒಂದು ಪಾತ್ರೆದಾಗ ಎಣ್ಣೆ ಹಾಕ್ಕೊಳ್ಳೋದ್ರಿ. ಆಮೇಲೆ ಅದು ಕುಟ್ಟಿದ್ದು ಇರ್ತೈತಲ್ಲ, ಇಷ್ಟು ತನಕ ಕುಟ್ಟಿದ್ವಲ್ಲ ಅದನ್ನು ಹಾಕೊಳ್ಳೋಣ ಅಂತ. ಜೀರಿಗೆ, ಅರಿಶಿನ ಪುಡಿ ಆ್ಯಡ್ ಮಾಡ್ಕೊಳ್ಳೋಣ ಈಗ. ನೋಡ್ರಿ ಇಷ್ಟು ತನಕ ಕೊಟ್ಟಿದ್ವಲ್ಲ ಅದನ್ನು ಹಾಕೊಳ್ಳೋಣ ಅಂತ. ಆಮೇಲೆ ಇದ್ರಾಗ ಸ್ವಲ್ಪ ಬೆಳ್ಳುಳ್ಳಿನೂ ಆ್ಯಡ್ ಮಾಡ್ಕೊರಿ. ಇವಾಗ ನೋಡ್ರಿ ಇಲ್ಲಿ ಗ್ಯಾಸ್ನ ಲೋ ಫ್ಲೇಮ್ನಾಗ ಇಟ್ಕೋರಿ. ಅಲ್ಲಿ ನೋಡ್ರಿ ಗ್ಯಾಸ್ ಆಫ್ ಆಯ್ತು. ಇಷ್ಟದ ನಾವು ಇದಕ್ಕೆ ಕುಟ್ಕೊಂಡಿದ್ದ ಪೇಸ್ಟ್ನ ಹಾಕೊಳ್ಳೋಣ ಅಂತ. ಹಾಕೊಂಡು ಚೆಂದಾಗಿ ಮಿಕ್ಸ್ ಮಾಡಿರಿ. ಎಣ್ಣೆಗೆ ಚೆಂದಾಗಿ ಫ್ರೈ ಆಗ್ಬೇಕು ಅದು. ಇದ್ರಾಗ ಜಾಸ್ತಿ ಏನೂ ಬೇಕಾಗಿತ್ತಂದ್ರೆ ಆಮೇಲೆ ಎಣ್ಣೆಗ ಜೀರಿಗೆ, ಸಾಸಿವೆ ಹಾಕ್ಕೊಂಡು ಮತ್ತು ಕೊತ್ತಂಬರಿ, ಕರಿಬೇವು ಹಾಕೋಬೋದ್ರಿ ಜಜ್ಜೋದು ಆದ್ಮ್ಯಾಗ. ನೋಡಿರಿ ಅರಿಶಿನ ಪುಡಿ, ಖಾರ, ಉಪ್ಪದು ಸೇರಿಸ್ಕೊಂಡು ಈಗ ಮಿಕ್ಸ್ ಮಾಡ್ಕೊಳತ್ತೀವಿ ನೋಡಿರಿ. ಎಲ್ಲನೂ ಚೆಂದಾಗಿ ಫ್ರೈ ಆಗಬೇಕು. ಆಮೇಲೆ ಈ ಸದ್ಯದು ಬೇಳೆ ನೀರು ತೆಗೆದಿದ್ವಲ್ಲ ಅದನ್ನು ಅದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಅಂತ. ಆ್ಯಡ್ ಮಾಡಿ ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಈಗ. ನೋಡಿರಿ ಈ ಸದ್ ನಮ್ಮ ಕಟ್ಟಿನ ಸಾಂಬಾರು ರೆಡಿ. ನೀವು ಹೆಂಗೆ ಮಾಡ್ತೀರಾ ಮೋಸ್ಟಿನ ಕಮೆಂಟ್ ಹಾಕ್ರಿ. ಕಟ್ಟಿನ ಸಾಂಬಾರು ಅಂತೂ ನನ್ನ ಫೇವ್ರೆಟ್ ಸಾಂಬಾರು. ಇದಕ್ಕೆ
ಅದಕ್ಕೆ ಫ್ರೈ ಮಾಡಿದ ಈರುಳ್ಳಿನ ಹಾಕೋತಾರೆ, ಆದ್ರೆ ನಾವೀಗ ಹಾಕ್ಕೊಂಡಿಲ್ಲ. ಸೊ ಫ್ರೆಂಡ್ಸ್, ಈ ಸದ್ ನಾವು ನವದೆ ಮಾಡ್ಕೊಂಡು ಗುಡಿಗೆ ನವದೆ ಕೊಡಕ್ಕೆ ಬಂದೀವಿ ನೋಡ್ರಿ. ಬರ್ರಿ ನವದೆ ಕೊಟ್ಟು ಹೋಗೋಣತ್ತ. ಸದ್ ನೋಡ್ರಿ, ನಾವಿಲ್ಲಿ ಲಕ್ಷ್ಮೀ ಗುಡಿಗೆ ನವದೆ ಕೊಟ್ಟು ಈ ಸದ ಹನುಮನ್ ದೇವ್ರ ಗುಡಿಗೆ ಹೊಂಟೀವಿ. ಹೋಗಂಬರ್ರಿ. ನೋಡ್ರಿ ನಮ್ಮ ತಂಗಿಗೆ ಎಷ್ಟು ಆಸೆಗಳು ಅದಾವ್ರಿ. ಈಗ ಒಂದು 3-4 ರೌಂಡ್ ಹೊಡೆದಾಳ ನೋಡ್ರಿ. ಈಕಿ ಮತ್ತೆ ಹೋಗ್ತಾಳ್ರಿ. ಈಗ ಏನು ಬೇಡ್ಕೊಳಕತ್ತಲ್ಲ ನಮ್ಮ ಮನಸ್ಸನ್ನಾಗ. ಬಂದು ನೋಡ್ರಿ, ನಾ ಹೊಡಿತೇನು ಇನ್ನೂ ಅದಾವು. ಎಷ್ಟು ಸೊ ಫ್ರೆಂಡ್ಸ್, ಈ ಸದ್ ನೋಡ್ರಿ ನಾವಿಲ್ಲಿ ಹನುಮನ್ ದೇವ್ರ ಗುಡಿಗೆ ಬಂದೀವಿ ನೋಡ್ರಿ. ಇಷ್ಟು ಹೋಗ್ಯಾರ ನೋಡ್ರಿ ನಮ್ಮ ತಂಗಿಗಳು ತೆರಿ. ಸೊ ಫ್ರೆಂಡ್ಸ್, ನವದೇದು ಎಲ್ಲ ಕೊಟ್ಟು ಬಂದು ಸಾಕಾಗಿತ್ತು. ಈ ಸದ್ ನೋಡ್ರಿ ನಾವು ನಾಷ್ಟ ಮಾಡತ್ತೀವಿ. ಈಕಿ ಫೋನ್ ಕೊಡತ್ತಿಲ್ಲ, ಹಂಗೆ ಕುಂತಾಳೆ ನೋಡ್ರಿ ಈಕಿ. ಸೊ ಫ್ರೆಂಡ್ಸ್, ಇವತ್ತಿಗೆ ಇಷ್ಟೇ. ಮತ್ತೆ ಸಿಗೋಣ ಮುಂದಿನ ಬ್ಲಾಗ್ದಾಗ. ಬಾಯ್.